ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನಂತೂ ಯಾರಿಗೂ ಒಂದು ನಮ್ಮ ವಾಹಿನಿಯನ್ನು ಕಳಿಸ್ವಲ್ನಿಗೆ ನಾನು. ನೀವಂದ್ರೆ ಯಾರು ನಮ್ಗೆ ಪೇಜ್ ಫಾಲೋವರ್ ಆಗಿರ್ತೀರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ತೀರಿ, ಅವ್ರಿಗೆ ಅಷ್ಟೇ ಹೋಗ್ತಾವೆ. ದಯಮಾಡಿ ಯಾರಾಗಿಲ್ಲ ಲಘೂಟನ ನೀವು ಪೇಜ್ ಫಾಲೋವರ್ ಆಗ್ರಿ. ಗರ್ದಿಗಮ್ಮತ್ ಪೇಜ್ದಾಗ ಎಲ್ಲ ಇರ್ತವೆ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಎಷ್ಟು ನಮಸ್ಕಾರ ಮಾಡಿದ್ರೂ ಕಡಿಮೆನ. ಈ ರಾಜ್ಯದೊಳಗಾತು ದೇಶದೊಳಗಾತು ಆ ಕುಟುಂಬಗಳಿಗೆ ರಾಜಕೀಯ ಅನ್ನೋದು ಗೊತ್ತಿರೋಕ್ಕಿಲ್ಲ. ಅವ್ರ ಮನ್ಯಾಗ ಯಾರೂ ರಾಜಕಾರಣ ಮಾಡೋಕ್ಕಿಲ್ಲ, ಮಾಡ್ತಿರ್ಲಿಲ್ಲ. ಆದರೆ ಜನಸೇವೆ ಮಾಡ್ತಾರನ್ನೋ ಒಂದು ಭರವಸೆ ಮ್ಯಾಗ ಈ ರಾಜ್ಯದ ಜನ ಅವ್ರನ್ನ ಬೆಳೆಸಿದ್ರು. ಕೆಲವು ಜನ ತಮ್ಮ ಹೆಸರು ಶಾಶ್ವತವಾಗಿ ಉಳಿಲಿ ಅಂಥೇಳಿ ತಮ್ಮ ಮಕ್ಕಳನ್ನ ರಾಜಕಾರಣಕ್ಕೆ ತರಲಿಲ್ಲ ಅವರು. ಇವತ್ತು ಅವು ಇತಿಹಾಸ ಪುಟದಾಗ ಅದಾವ. ಯಾಕಂದ್ರೆ ಈಗ ಮೊದಲ ಹಳ್ಳಿಗಳ್ದಾಗಲಿ ಎಲ್ಲೇ ಆಗಲಿ ರಾಜಕಾರಣ ಮಾಡೋರು ಒಂದು ಊರಾಗ 2-3% ಮಂದಿ ಇರ್ತಿತ್ತ. ಅವ್ರು ಆ ಕಡೆ ಲಕ್ಷ್ಯ ಕೊಡ್ತಿರಕ್ಕಿಲ್ಲ, ತಾವೇನೋ ತಮ್ಮ ಉದ್ಯೋಗ ಏನೋ ತಮ್ಮ ಪಾಡೇನೋ ಅಂತ. ಆದರೆ ಇತ್ತೀಚಿನ ದಿನಮಾನದಾಗ ಸೋಷಿಯಲ್ ಮೀಡಿಯಾ ಈ TV ಬಂದ ಮ್ಯಾಗ ಒಟ್ಟಾರೆ ಒಂದು 70-80% ಊರೊಳಗೆ ರಾಜಕಾರಣದ ಅವೇರ್ನೆಸ್ ಇರ್ತೈತಿ. ಯಾರು ಹೆಂಗೆ, ವ್ಯಕ್ತಿ ಹೆಂಗೆ, ಏನ, ಅವ್ರು ಏನು ಮಾಡತ್ತಾರು, ಅವ್ರು ಹೆಂಗೆ ಮೊದಲು ಏನಿದ್ರು, ಈಗ ಏನಾಗಿದ್ದಾರು, ಅವ್ರ ಕಾರ್ಯಚಟುವಟಿಕೆಗಳು ಏನ, ಅವ್ರ ಪಕ್ಷಕ್ಕಾಗಿ ಏನು ಮಾಡತ್ತಾರು, ಪಕ್ಷದ ವಿರುದ್ಧ ಏನು ಮಾಡತ್ತಾರು, ಅವ್ರು ಯಾರ ಬಗ್ಗೆ ಏನು ಮಾತಾಡ್ತಾರೋ, ಅವ್ರಿಗೆ ಯಾರು ಮದತ್ ಮಾಡಿದ್ರೋ ಇಲ್ಲೋ, ಅವ್ರು ಏನು ಮಾಡತ್ತಾರಂತ ಇವೆಲ್ಲ ಚರ್ಚೆಗಳಾಗ್ತಿರ್ತಾವೆ. ಭಾಳೇನ ನಾನು ಹಿಂದೋಗೋದು ಬೇಡ. ಯಾಕಂದ್ರೆ ದೇವರಾಜ್ ಅರಸ್ ಅವರು ಉಳುವಣೆ ಬುಗುಡೆಯ ಮಾಡಿರ, ಅವ್ರನ್ನೂ ಮನೆಗೆ ಕಳಿಸಿದ ಮಂದಿ. ನಿಜಲಿಂಗಪ್ಪ ಅವರು ಎಂದೂ ಅವರ ಪ್ರಾಮಾಣಿಕವಾಗಿ ಇದ್ದವ್ರು. ಅವ್ರಿಗೆ ಅವ್ರ ಕ್ಷೇತ್ರದಾಗ ನಿಂದ್ರೆ ಗುಡ್ತಿರಕ್ಕಿಲ್ಲ. ಅವರು ಮುಖ್ಯಮಂತ್ರಿ ಆದವ್ರು. ಅವ್ರದ್ದು ಇವತ್ತು ಹೆಸರು ಅಜರಾಮಜರ ಐತೆ ಒಂದು ಪ್ರಾಮಾಣಿಕ ರಾಜಕಾರಣ. ದೇವರಾಜ್ ಅರಸ್ ಅವ್ರದ್ದು ಐತಿ. ಆನಂತರ ನೀವು ಬಂಗಾರಪ್ಪ, ಅನೇಕ ಜನ ನಾಯಕರನ್ನ ಬೆಳೆಸಿದ್ರು. ಅವ್ರು ಏನೇ ಮಾಡಲಿ, ಇವತ್ತು ಬಂಗಾರಪ್ಪ ಇದ್ದಾಗ ನಮ್ಮ ಬೆಳಗಾವಿ ಜಿಲ್ಲಾಕ್ಕೆ ಮಲ್ಲಾರಗೌಡ ಪಾಟೀಲ್ ನೀರಾವರಿ ಮಂತ್ರಿ ಮಾಡಿದ್ರು ಅವರು. ಅಂದ್ರೆ ಅವ್ರು ತಮ್ಮ ಹಿಂದೆ ಮಂದಿನ ಬೆಳೆಸ್ತಿದ್ರು. ಅನೇಕ ಜನ ಬಂಗಾರಪ್ಪ ನಾಯಕರನ್ನ ಮಾಡಿದಾರ. ಅಂದ್ರೆ ಸ್ವಲ್ಪ ನಿಮಗೆ ಎಕ್ಸಾಂಪಲ್ ಕೊಟ್ಕೋತ ಹೋಗ್ತೇನೆ. ನಾನಂತರ ರಾಮಕೃಷ್ಣ ಹೆಗಡೆ ಅವರು ಈ ದೇಶ ಅವ್ರ ಮನ್ಯಾಗ ಎಂದೂ ರಾಜಕಾರಣಕ್ಕೆ ಯಾರನ್ನೂ ತರಲಿಲ್ಲ. ಇವತ್ತೇನು ಕಾಂಗ್ರೆಸ್ನಾಗ ಅದಾರು, ದಳದಾಗ ಅದಾರು, ಯಾರೇ ನಾಯಕರಾಗಿ ಬೆಳೆಸಿದ್ರೆ ಅದು ರಾಮಕೃಷ್ಣ ಹೆಗಡೆ ಅವ್ರಿಗೆ ಆ ಕ್ರೆಡಿಟ್ ಹೋಗ್ತೈತೆ. ಯಾಕಂದ್ರೆ ರಾಜಕೀಯ ಪಟ್ಟುಗಳು ಕಲಿಸಿದ್ರೆ, ಜನಸೇವೆ ಹೆಂಗೆ ಮಾಡ್ಬೇಕು ಅನ್ನೋದು ಕಲಿಸಿರು, ಜನರ ಜೊತೆ ನಾವು ಹೆಂಗೆ ಇರ್ಬೇಕಂತ ಕಲಿಸಿರು. ಆದರೆ ರಾಮಕೃಷ್ಣ ಹೆಗಡೆ ಅವರು ಇವತ್ತು ಅವರ ಬೆಳೆಸಿದಂಥ ಅನೇಕ ನಾಯಕರ ಮುಖ್ಯಮಂತ್ರಿ ಆಗಿ ಹೋಗಿ ಇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯನವರಾಗಲಿ, ಬೊಮ್ಮಾಯಿ ಆಗಲಿ, ಅನೇಕ ಜನ ಇವತ್ತು ರಾಮಕೃಷ್ಣ ಹೆಗಡೆ ಗರಡಿ ಒಳಗೆ ಬೆಳೆದವ್ರು. ಯಾಕಂದ್ರೆ ಅವ್ರ ತಂದೆಯವ್ರ ಜೊತೆ ಅವ್ರು ಮಾಡಿದವ್ರು. ಉದಾಸಿ ಅಂತವ್ರಾಗಲಿ, ಇವತ್ತು ಶಿವಾನಂದ ಕೌಜಲ್ಗಿ ಅವರಾಗಲಿ, ಇವತ್ತು R.V. ದೇಶಪಾಂಡೆ ಆಗಲಿ, ಅನೇಕ ಜನ ನಾಯಕರು ನಮ್ಮ ಜಿಲ್ಲಾದಾಗ ಲೀಲಾವತಿ ಪ್ರಸಾದ್, A.B. ಪಾಟೀಲ್, ಉಮೇಶ್ ಕತ್ತಿ, ಇವರೆಲ್ಲ ಜನತಾದಳ ಮೂಲದಿಂದ ಬಂದವರು. ಅನೇಕ ಜನರ ನಾಯಕರಾಗಿ ಬೆಳೆಸಿದ್ರು ಅವರು. ಯಾವತ್ತೂ ಅವರ ಜಾತಿ ರಾಜಕಾರಣ ಮಾಡಲಿಲ್ಲ. ಆನಂತರ ನೋಡ್ರಿ ನೀವು ದೇವೇಗೌಡರು ಕುಟುಂಬ ರಾಜಕಾರಣ ಬಿಟ್ಟರೆ ಅನೇಕ ಜನ ನಾಯಕರನ್ನ. ಯಾಕಂದ್ರೆ ಪ್ರಥಮ ಬಾರಿ ಅವರ ಸತೀಶ್ ಜಾರಕಿಹೊಳಿ ಅವ್ರನ್ನ 2000 MLC ಇದ್ದಾಗ ಮಂತ್ರಿ ಮಾಡಿದ್ರು ಅವರು. ಅಂದರೆ ಅನೇಕ ಜನ ನಾಯಕರುಗಳು ಇವತ್ತು ತಮ್ಮ ನಂತರ ಒಂದು ಸಮಾಜಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲ ಸಮಾಜದ ನಾಯಕರನ್ನ ಬೆಳೆಸಿ ರಾಜ್ಯ ತುಂಬ ಗುರುತ ಮಾಡಿದರು. ಆನಂತರ ಬಂದರೆ JH ಪಟೇಲ್ರಿಗೆ ಅನೇಕ ಜನರನ್ನು ಬೆಳೆಸಿದರು. ಆಮ್ಯಾಗ ಸಿದ್ದರಾಮಯ್ಯನವ್ರ ಕೊಡುಗೆ ಅಂತೂ ಇವತ್ತು ಭಾಳ ಜನ ಮಾತಾಡ್ತಾರೆ. ಅನೇಕ ಬಜೆಟ್ಗಳನ್ನ ದಾಖಲೆ ಬಜೆಟ್ ಮಾಡಿದ್ರು. ಎಂದೂ ಇವತ್ತಿಗೂ ಸಿದ್ದರಾಮಯ್ಯನವ್ರ ಆರ್ಥಿಕ ಪರಿಸ್ಥಿತಿ ಇವತ್ತಿಗೂ ಅವರ ಯಾವುದೂ ಕರಪ್ಷನ್ದಾಗ ಅಂದ್ರೆ ಮೂಡಾದೇನೋ ಎಬಿಸಿದ್ರು. ಆ ಮಾತು ಬೇರೆ, ಅದು ಏನಾಗೈತಿ ಬಿಟ್ಟೈತಿ. ಆದರೆ ಹೆಸರು ಕೆಡಿಸ್ಕೋದ ಇವತ್ತು ಸಿದ್ದರಾಮಯ್ಯನವ್ರು ಅನೇಕ ಜನರನ್ನ ಅಹಿಂದ ಹೋರಾಟದ ಮುಖಾಂತರ ಯಾರಿಗೂ ಗೊತ್ತಿಲ್ಲದವ್ರನ್ನ ತಂದು ಲೀಡ್ರುಗಳನ್ನ ಮಾಡಿಬಿಟ್ರು ಅನೇಕ ಜನರನ್ನ. ಇವತ್ತು ಕ್ಯಾಬಿನೆಟ್ದಾಗ ಅನೇಕ ಜನ ವಾತ್ಸಲ ಗಟ್ಟಿ ಹೆಚ್ಚಿ ಇವರು ನನ್ನ ಕ್ಯಾಬಿನೆಟ್ದಾಗ ಇರಬೇಕಂದ್ರೆ 8 ವರ್ಷ ಮುಖ್ಯಮಂತ್ರಿ ಆದಾಗ ಅನೇಕ ಜನರು ಗೊತ್ತಿಲ್ಲದವ್ರನ್ನ ಈ ರಾಜ್ಯಕ್ಕೆ ಪರಿಚಯ ಮಾಡಿಕೊಟ್ಟವ್ರು ಸಿದ್ದರಾಮಯ್ಯನವರು. ಆನಂತರ BS ಯಡಿಯೂರಪ್ಪನವ್ರು ಏನೇ ಇರಲಿ, ಕರಪ್ಷನ್ ಮಾಡುವಾರು ಬಿಡುವಾರು ಅನೇಕ ನಾಯಕರನ್ನ ಕ್ಯಾಬಿನೆಟ್ದಾಗ ತೊಗೊಂಡು ಬೆಳೆಸಿದ್ರು. ಆದರೆ ಬೆಳೆಸಿದಂಥ ಇವತ್ತು ನಾಯಕರ ಆತ್ಮಾವಲೋಕನ ಮಾಡ್ಕೋಬೇಕು. ಯಾಕಂದ್ರೆ ವಯೋಸಹಜ ಅವರಿಗೆ ಕಾಯಿಲೆ ಆಯ್ತು, ಅಥವಾ ಈ ರಾಜಕಾರಣ ಬೇಡಪ್ಪ, ಅಥವಾ ಅವ್ರ ಮನಸ್ಸಿಗೆ ನೋವಾಗಿ ರಾಜಕಾರಣ ಬಿಟ್ಟಾಗ
ಅವ್ರನ್ನ ನಾವು ಯಾವತ್ತೂ ಮಾನಸಿಕವಾಗಿ ಅವ್ರಿಗೆ ಹಿಂಸೆ ಕೊಡಬಾರ್ದು. ನಾವು ಇವತ್ತು ರಾಜ್ಯದಾಗ ಅವ್ರ ಹೆಸರು ಮ್ಯಾಗ ಬೆಳೆದು ನಾವು ಅವರಿಂದ ನಮ್ಮ ಬೆಳಕು ಚೆಲ್ಲಿ ನಮ್ಮಿಂದ ಅವ್ರು ಬೆಳಕು ಚೆಲ್ರಿ ಅನ್ನುವಂಥ ಹೇಳಿಕೆಗಳ ಇವತ್ತು ಕೆಲವು ಜನ ರಾಜಕಾರಣಿಗಳ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಆದ್ರೆ ಯಾರು ನಮ್ಮನ್ನು ಎತ್ತಿ ಆಡಿಸಿ ರಾಜಕಾರಣಕ್ಕೆ ತಂದರು, ಇವತ್ತು ಯಾರಿಂದ ನಾವು ಬೆಳಕು ಕಾಣತ್ತೇವು. ಆದ್ರೆ ನಾಳೆ ಆ ಸಮುದಾಯದ ನಾಯಕರಿಗೆ ನಾವು ಏನೋ ಮಾತಾಡೋದ್ರಿಂದ ರಾಮಕೃಷ್ಣ ಹೆಗಡೆ ಅವ್ರಿಗಾಗಲಿ, ಜೆ ಎಚ್ ಪಟೇಲ್ರಿಗಾಗಲಿ, ದೇವೇಗೌಡರಿಗಾಗಲಿ, ಯಡಿಯೂರಪ್ಪನವ್ರಿಗಾಗಲಿ, ಸಿದ್ದರಾಮಯ್ಯನವ್ರಿಗಾಗಲಿ ನಾವು ಏನೇ ಮಾತಾಡಿದ್ರೆ ಏನಾಗ್ತೈತಿ, ಅವ್ರಿಗೆ ಮಾನಸಿಕ ಸ್ಥಿತಿ ಎಲ್ಲಿ ಹೋಗ್ತೈತೆ ಅನ್ನೋದು ನಾವು ಒಂದು ಸ್ವಲ್ಪ ತಿಳ್ಕೊಬೇಕು. ಯಾಕಂದ್ರೆ ನಮ್ಮನ್ನ ನಾಯಕರಾಗಿ ಬೆಳೆಸಿದ ಮ್ಯಾಗ ನಾಯಕರು ತಪ್ಪು ಮಾಡಿಲ್ಲ ಅನ್ನೋದು ಎಲ್ಲೋ ತಪ್ಪು ಮಾಡಿರ್ಬೋದು. ಆದ್ರೆ ನಮ್ಮನ್ನು ಒಂದು ರಾಜ್ಯ ಮಟ್ಟದ ನಾಯಕ ಮಟ್ಟಕ್ಕೆ ಏನಿತ್ತು, ಏನು 5-6 ಜನ ಹೇಳಿಲ್ಲ ಇವರೆಲ್ಲ ಬೆಳೆಸಿದಾರಲ್ಲ, ಅವ್ರನ್ನ ಗೌರವದಿಂದ ನಡ್ಕೋಬೇಕು. ಯಾಕಂದ್ರೆ ಅಧಿಕಾರ ಬರ್ತಿರ್ತೈತಿ, ಹೋಗ್ತಿರ್ತೈತಿ. ರಾಮಕೃಷ್ಣ ಹೆಗಡೆ ಅವರು ತಮ್ಮ ಸ್ವಂತ ಕ್ಷೇತ್ರದಾಗ ನಿಂದ್ರಗುಡ್ಲಿ, ಬೇರೆ ಕ್ಷೇತ್ರದಾಗ ಆರಿಸಿ ಬರ್ತಿದ್ರು ಅವರು. ಆಮ್ಯಾಗ ಮುಖ್ಯಮಂತ್ರಿ ಇದ್ದವ್ರನ್ನ ಅವ್ರವ್ರ ಕ್ಷೇತ್ರದಾಗೂ ಕೆಡವಿದ್ದಾರೆ ಭಾಳ ಸಲ, ಭಾಳ ಉದಾಹರಣೆಗಳದಾವೆ. ಆದರೆ ಈಗ ಕೆಲವು ಜನ ನಾಯಕರ ಇವತ್ತು ಅವರಿಂದ ಬೆಳೆದವ್ರ ನಾವು ಯಾರಿಂದ ಬೆಳೆದ್ದೇವೆ ಅನ್ನೋದು ನೆನಪಿಟ್ಕೊಂಡು ರಾಜಕಾರಣ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಮುಂದಿನ ದಿನಮಾನದಾಗ ಜನ ಭಾಳ ಶಣ್ಯರದಾರ. ಏನು ಮಾತಾಡಿದ್ದು ಯಾವಾಗ ಏನು ಹೇಳ್ತೈತಿ, ಎಂತ ಆಗ್ತೈತಿ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ನಾಯಕ ಯಾವಾಗಾದರೂ ನಾಯಕ ಆಗಿರ್ಬೇಕು. ಅವ್ರ ನಂತರ ನಾವೆಷ್ಟು ನಾಯಕರು ನಾವು ಬೆಳೆಸಿದೆವು. ಅವ್ರು ಈಗೇನ ಹೇಳಿಲ್ಲ, ಅವ್ರು ಬೆಳೆಸಿದಂಥ ನಾಯಕರ ಇವತ್ತೇನು ಲೀಡ್ರುಗಳಾಗಿದ್ದೀರಿ, ನೀವು ಎಷ್ಟು ಜನ ನಾಯಕರನ್ನ ಬೆಳೆಸಿರಿ, ಎಷ್ಟು ಜನರನ್ನ MLAಗಳನ್ನ ಮಾಡಿರಿ, ಎಷ್ಟು ಜನಕ್ಕೆ ಅಧಿಕಾರ ಕೊಟ್ರಿ, ಎಷ್ಟು ಅಧಿಕಾರ ತ್ಯಾಗ ಮಾಡಿದ್ರಿ ಅನ್ನೋದು ಇವತ್ತಿನ ಈ ಒಂದು ರಾಜ್ಯದೊಳಗೆ ರಾಜಕಾರಣ ಮಾಡುವಂಥ ಸಂಪುಟದಾಗ ಇದ್ದವ್ರಂತ ವಿಚಾರ ಮಾಡಬೇಕಾಗ್ತೈತಿ. ಒಟ್ಟಾರೆ ನಾಯಕರನ್ನ ಬೆಳೆಸ್ಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಿಮ್ಮ ಕುಟುಂಬಗಳು ಬೆಳೆಸೋಕ್ಕಿಂತ ನಾಯಕರನ್ನ ಬೆಳೆಸಿದ್ರೆ ರಾಜ್ಯದ ಜನ ಹೌದಂತೈತಿ. ಇದನ್ನು ಎಲ್ಲ ರಾಜಕಾರಣಿಗಳು ಇವತ್ತೇನು ಸಿದ್ದರಾಮಯ್ಯನವರಿಂದ ಒಂದು ಅವರ ನಾಯಕತ್ವ ಕಲ್ಕೊಂಡರಿ, ಅವ್ರ ನಾಯಕತ್ವದ ಹಾದಿಯೊಳಗೆ ಹೋಗ್ರಿ, ಬರೀ ನಾನು ನಂಬುದು ಅನ್ನಕ್ಕೆ ಹೋಗಬೇಡ್ರಂತ ಮಂದಿ ಹೇಳಿದ್ದೆ ಮುಂದೆ ಹೇಳ್ತಾನೆ. ನಮಸ್ಕಾರ.